ಹರಿಯಾಣದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಬಿಜೆಪಿ ದಾಪುಕಾಲನ್ನ ಹಾಕ್ತಾ ಇದೆ. ಹಾಲಿ ಸಿಎಂ 6595 ಮತಗಳಿಂದ ಮುನ್ನಡೆ. ಅಂದ್ರೆ ಅಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ಕ್ಷೇತ್ರ ಲಾಡ್ವಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಈ ಕ್ಷೇತ್ರವನ್ನ ಕಾಂಗ್ರೆಸ್ ನಾಯಕರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಹಾಲಿ ಶಾಸಕರು ಕಾಂಗ್ರೆಸ್ನವರೇ ಇದ್ದಿದ್ದು. ಮತ್ತೆ ತೀರಾ ಟಗ್ ಆಫ್ ವಾರ್ ಇತ್ತು ಈ ಕ್ಷೇತ್ರದಲ್ಲಿ. ಬಟ್ 38 ಮತಗಳ ಅಂತರದಲ್ಲಿ ವಿನೀಶ್ ಫೋಗಟ್ ಇಷ್ಟೊತ್ತು ಕೂಡ ಇವರು ಟ್ರೈಲಿಂಗ್ ನಲ್ಲಿ ಇದ್ರು, ಅಂದ್ರೆ ಹಿನ್ನಡೆ ಸಾಧಿಸ್ತಾ ಇದ್ರು. ಈಗ ಜಸ್ಟ್ 38 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಜುಲಾನಾ ಕ್ಷೇತ್ರದಿಂದ. ಅವ್ರು ಆಲ್ರೆಡಿ ಕೌಂಟಿಂಗ್ ನಡೀತಾ ಇತ್ತಲ್ಲ, ಆ ಬೂತಿಂದ ಕೂಡ ಹೊರಗೆ ಬಂದ್ರು ಅಂತೆಲ್ಲ ಸುದ್ದಿಗಳನ್ನ ನಾವು ನೋಡ್ತಾ ಇದ್ವಿ. ಈಗ ನೋಡಿದ್ರೆ ಒಂದು ಸಿಹಿ ಸುದ್ದಿ ಅವರಿಗೆ. 38 ಮತಗಳ ಅಂತರದಲ್ಲಿ ಈ ಲೀಡ್ ಯಾವಾಗ ಬೇಕಾದ್ರೂ ಕೊಚ್ಕೊಂಡು ಹೋಗುತ್ತೆ, ಯಾರ ಪರವಾಗಿ ಅದು ಹೊಡ್ಕೊಂಡು ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು. ಸದ್ಯಕ್ಕೆ ಹರಿಯಾಣದಲ್ಲಿ ಹಲವು ಕ್ಷೇತ್ರಗಳು, 6 ರಿಂದ 7 ಕ್ಷೇತ್ರಗಳು ರೋಚಕತೆಯನ್ನ ಪಡ್ಕೊಳ್ತಾ ಇದೆ. ಮತ್ತು ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಇಡೀ ರಾಜ್ಯದ ಹಣೆ ಬರಹವನ್ನ ಜಾಟ್ ಸಮುದಾಯ ಬರದ ಹಾಗೆ ಕಾಣಿಸ್ತಾ ಇದೆ. ಕಾರಣ 35 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಜಾಟ್ ಡಾಮಿನೇಷನ್ ಇದೆ, ಜಾಟ್ ಕಮ್ಯುನಿಟಿ ಇದೆ ಅಲ್ಲಿ. ಈಗ ನಮ್ಮಲ್ಲಿ ಒಂದು ಎಕ್ಸಾಂಪಲ್, ಜಾಟ್ ಕಮ್ಯುನಿಟಿ ಎಷ್ಟು ಪ್ರಭಾವಿಗಳು ಅನ್ನೋದಕ್ಕೆ ನಾನು ಕಂಪೇರ್ ಮಾಡಿ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಇದೆಯಲ್ಲ, ಅದೇ ರೀತಿ ಜಾಟ್ ಸಮುದಾಯವನ್ನ ಹರಿಯಾಣದಲ್ಲಿ ನೋಡ್ತೀವಿ ನಾವು.